ಇವತ್ತಿನ ವಿಷಯ ಡಯಟ್. ಈ ಡಯಟ್ ಅನ್ನೋ ಹೆಸರು ಕೇಳಿದ ತಕ್ಷಣ ತಲೆ ಹಾಳಾಗುತ್ತಲ್ಲ, ಅದು ತಿನ್ನಬೇಡ ಇದು ತಿನ್ನಬೇಡ ಅನ್ನೋದೆಲ್ಲ ನೆನಪಾಗ್ಬಿಡುತ್ತೆ. ಒಂದು ಮಾತೇನು ಗೊತ್ತಾ, ನಾವು ಬದುಕಿರಬೇಕಲ್ಲ, ಅದಕ್ಕೆ ನಮ್ಗೆ ಆಹಾರ ಬೇಕು, ತಿಂತೀವಿ. ಎಷ್ಟೋ ಸಾರ್ತಿ ಅದು ಉಲ್ಟಾ ಆಗಿಬಿಡುತ್ತೆ, ನಾವು ತಿನ್ನೋದಕ್ಕೆ ಅಂತಲೇ ಬದುಕಿದೀವ ಅಂತ. ಹೊರಗಡೆ ಆಹಾರ ಬೇಡದಿರೋದು ಎಲ್ಲದನ್ನು ತಿಂದುಬಿಡ್ತೀವಿ. ಯಾಕೆ ಹೇಳಿ? ಅದು ನಮ್ಮ ದೇಹಕ್ಕೂ ಬೇಕಾಗಿರೋದೇ ಇಲ್ಲ, ನಮ್ಮ ಡೈಜೆಸ್ಟಿವ್ ಸಿಸ್ಟಮಿಗಂತೂ ಬೇಕೇ ಆಗಿರೋದಿಲ್ಲ. ಬರೀ ಬಾಯಿ ರುಚಿಗೋಸ್ಕರ, ನಾಲಿಗೆ ಚಾಪಲ್ಯಕ್ಕೆ ಅಂತ ತಿಂದುಬಿಡ್ತೀವಿ. ಆಮೇಲೆ ಒದ್ದಾಡೋದು ಬೇರೆ ರೀತಿಯೇ ಅಲ್ವಾ? ಎಲ್ಲಿವರೆಗೂ ಈ ರೀತಿ ನಾವು ಫುಡ್ಡನ್ನು ನಮ್ಮ ಬಾಡಿಗೆ ಅಬ್ಯೂಸ್ ಮಾಡ್ತೀವಿ ಅಂದರೆ, ಡಾಕ್ಟ್ರ್ ಇನ್ನು ತಡ್ಕೊಳಕ್ಕಾಗಲ್ಲ, ನಿನ್ನ ಕೊಲೆಸ್ಟ್ರಾಲ್ ತುಂಬ ಹೈ ಇದೆ, ಡೈಟಿಂಗ್ ಮಾಡು ಅಂತ ಬೈತಾರಲ್ಲ, ಅಲ್ಲಿವರೆಗೂ ತಿಂದುಬಿಡೋದೆ. ಆಮೇಲೆ ಒಂದೇ ಸಾರಿ ಡೈಟಿಷಿಯನ್ ಎದುರುಗಡೆ ಹೋಗಿ ಕುತ್ಕೊಂಡ್ಬಿಡ್ತೀವಿ. ಆವಾಗ ತಗೊಳಪ್ಪ ಅದು ಬೇಡ ಇದು ಬೇಡ ಅಂತ ಎಲ್ಲನೂ ತೆಗೆದಾಕ್ಬಿಡ್ತಾರೆ. ಆಮೇಲೆ ಅವ್ರು ಬರೆದಿರೋದು ಹೇಗಿರುತ್ತೆ ಅಂದರೆ, ಈ ದನಗಳೆಲ್ಲ ತಿಂತಾವಲ್ಲ ಆಕಳು, ಆ ಥರ ಬರೆದಿರ್ತಾರೆ. ಸೊಪ್ಪು ಸದೆಗಳನ್ನು ತಿನ್ನಿ, ಬ್ರೊಕೋಲಿ ತಿನ್ನಿ, ಪ್ರೋಟೀನ್ ತೊಗೊಳ್ಳಿ, ಅದು ಮಾಡಿ ಇದು ಮಾಡಿ ಅಂತ ಬರೀತಾರಲ್ಲ, ಎಣ್ಣೆದೆಲ್ಲ ಬಿಟ್ಬಿಟ್ಟು ತಿನ್ನಿರಿ ಅಂತ. ಅಬ್ಸಲ್ಯೂಟ್ಲಿ ಇಟ್ ಫೀಲ್ಸ್ ಲೈಕ್ ಆಕಳು ಏನು ತಿನ್ನುತ್ತೋ ಅದನ್ನೇ ನಾವು ತಿನ್ನಬೇಕು ಅಂತ ಅನ್ಸೋಕ್ಕೆ ಶುರುವಾಗಿಬಿಡುತ್ತೆ, ವಿಚ್ ಇಸ್ ವೆರಿ ಡಿಫಿಕಲ್ಟ್ ಅಲ್ವಾ? ಯಾಕಂದರೆ ಫ್ರೀ ಆಗಿದ್ವಿ, ಸಡನ್ನಾಗಿ ಒಂದೇ ಸರಿ ರಿಸ್ಟ್ರಿಕ್ಟ್ ಮಾಡಿಬಿಟ್ರೆ ಕಷ್ಟ ಆಗುತ್ತೆ, ಯಾರಿಗಾದರೂ ಆಗುತ್ತೆ ಅಲ್ವಾ? ಅದು ಸೈಕಾಲಜಿಕಲಿಂದ ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಅಯ್ಯೋ ನಾನು ಅಷ್ಟು ದೊಡ್ಡ ಪೇಷಂಟ್ ಆಗಿಬಿಟ್ಟಿದ್ದೀನ ಅಂತ. ಆಯ್ತು ಬಿಡಿ, ಅದೊಂದು ಸೈಡಿಗೆ ಇಡೋಣ. ವಿಷಯ ಏನಂದರೆ, ಈ ಡಯಟ್ ಅನ್ನೋದೇನು ಗೊತ್ತಾ, ಅದು ನಮ್ಮ ಆಹಾರ ಅಲ್ವಾ? ಈ ಆಹಾರ ಅನ್ನೋದು ನಮ್ಮ ದೇಹವನ್ನು ಹೇಗೆ ಆರೋಗ್ಯವಾಗಿಡುತ್ತೋ ಹಾಗೆ ನಮ್ಮ ತಲೆಯನ್ನು ಕೂಡ ಆರೋಗ್ಯವಾಗಿಡುತ್ತೆ. ಯಾಕಂದರೆ ನಮ್ಮ ದೇಹಕ್ಕೆ ಬೇಡದೇ ಇರೋದನ್ನು ನಾವು ತೊಗೊಂಡಾಗ ಎಷ್ಟು ಸುಸ್ತಾಗತ್ತೆ ಅಂತ ನಿಮಗೆ ಗೊತ್ತಲ್ಲ. ಲೇಟಾಗಿ ಊಟ ಮಾಡಿ ಮದುವೆ ಮನೆಯಲ್ಲಿ ಮಾಡ್ಕೊಂಡು ಬಂದರೆ ಆಮೇಲೆ ಏನು ಮಾಡೋದಕ್ಕೆ ಬೇಡ, ತುಂಬ ಹೆವಿಯಾಗಿಬಿಟ್ಟಿದೆ ಅನಿಸ್ತಾ ಇರುತ್ತೆ. ಇಲ್ಲ ಹೊರಗಡೆ ಹೋಗಿ ಹೋಟೆಲಲ್ಲೋ ರೆಸ್ಟೋರೆಂಟಲ್ಲೋ ಊಟ ಮಾಡಿದರೆ ಒಂದು ದಿವಸ 2 ದಿವಸಕ್ಕೆ ಓಕೆ, ಅದಕ್ಕಿಂತ ಜಾಸ್ತಿ ತಿಂದರೆ ಹೊಟ್ಟೆನೇ ಸರಿ ಇರೋದಿಲ್ಲ ಅನ್ಸೋಕ್ಕೆ ಶುರುವಾಗತ್ತಲ್ವ? ಅದೇ ಡಯಟ್ ಅನ್ನೋ ತುಂಬ ಇಂಪಾರ್ಟೆಂಟ್. ಡಯಟ್ ಅಂದರೆ ನಾವು ತಿನ್ನೋ ಆಹಾರ, ಇನ್ನೇನು ಡಿಫ್ರೆಂಟ್ ಇಲ್ಲ. ಆದರೆ ಯಾವಾಗ ಡಾಕ್ಟ್ರ್ ಹೇಳ್ತಾರಲ್ಲ, ಆವಾಗ ಅದು ಸೀರಿಯಸ್ ಡಯಟ್ ಆಗಿಬಿಡುತ್ತಲ್ವ? ಕೆಲವೊಬ್ಬರು ಅದನ್ನು ನಿಗ್ಲೆಕ್ಟ್ ಮಾಡಿಬಿಡ್ತಾರೆ. ಇನ್ನು ಆಗಲ್ಲಪ್ಪ, ನಿನ್ನ ಕೊಲೆಸ್ಟ್ರಾಲ್ ತುಂಬ ಹೈ ಆಗಿ ನಿನ್ನ ಹಾರ್ಟ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳೋವರೆಗೂ ತಿಂದ್ಬಿಡೋದು. ಆಮೇಲೆ ಅಯ್ಯಯ್ಯೋ ಅಂತ ತಲೆ ಕೆಡಿಸ್ಕೊಂಡು ಓಡೋಗೋದು. ಆವಾಗ ಯಾವುದೇ ಹೊಸ ಆಹಾರ, ಹೊಸ ವಾತಾವರಣ, ಏನೇ ಹೊಸದಿದ್ರೂ ನಮ್ಮ ಬಾಡಿ ಎಲ್ಲ, ನಮ್ಮ ತಲೆ ಎಲ್ಲ ರೆಬಲ್ ಆಗುತ್ತಲ್ಲ, ಹಾಗಾಗುತ್ತೆ ನಮ್ಮ ಪರಿಸ್ಥಿತಿ. ಹೇಗೆ ಅಂದರೆ, ಡಯಟಿಷಿಯನ್ ಕೊಟ್ಟಿರೋ ಫುಡನ್ನು ಸಡನ್ನಾಗಿ ಸ್ಟಾರ್ಟ್ ಮಾಡಿಬಿಟ್ರೆ, ಇವಾಗ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ಈ ಆಹಾರನೇ ಗೊತ್ತಿಲ್ಲ, ಎಲ್ಲ ಹೊಸದು ಬರ್ತಾಯಿದೆ ಸಡನ್ನಾಗಿ. ಒಂದೇ ಸಾರಿ ಎಲ್ಲ ಫುಡ್ಡನ್ನು ಇಂಟ್ರೊಡ್ಯೂಸ್ ಮಾಡಿಸ್ಬಿಟ್ರೆ, ನೀವು ಯಾವಾಗಲಾದರೂ ಸ್ಟ್ರೇಂಜರ್ಸ್ ಜೊತೆ ಕಂಫರ್ಟೇಬಲ್ ಆಗಿದ್ದೀರೇನ್ರಿ? ಸ್ಟ್ರೇಂಜರ್ಸ್ ಜೊತೆ ನಮ್ಮ ಹೊಟ್ಟೆಗೂ ಹಾಗೆ ಆಗುತ್ತೆ. ಇದ್ಯಾರಪ್ಪ ಇದು ಸ್ಟ್ರೇಂಜರ್ಸು ನನ್ನ ಹೊಟ್ಟೆ ಒಳಗೆ ಬಂದುಬಿಟ್ಟಿದಾರಲ್ಲ, ಇವಾಗ ನಾನು ಏನು ಮಾಡಬೇಕು ಇವ್ರನ್ನ ಅಂತ. ಆದ್ದರಿಂದ ಡಯಟನ್ನು ಸಡನ್ನಾಗಿ ಚೇಂಜ್ ಮಾಡಬಾರ್ದು, ನಿಧಾನಕ್ಕೆ ಚೇಂಜ್ ಮಾಡಬೇಕು. ನಿಧಾನಕ್ಕೆ ಇಂಟ್ರಡ್ಯೂಸ್ ಮಾಡಿಸ್ಕೊಂಡು ಹೊರಗಡೆ ತಿನ್ನೋ ಆಹಾರಗಳನ್ನು ಕಡಿಮೆ ಮಾಡ್ಕೊಂಡು ಬಂದರೆ ಇದು ಅಡ್ಜಸ್ಟ್ ಆಗ್ತಾ ಬರುತ್ತೆ. ಹೊಸ ಫುಡು, ಹಳೆ ಫುಡ್ಡನ್ನು ನಿಧಾನಕ್ಕೆ ಬಿಟ್ಕೊಡ್ತಾ ಹೋಗ್ಬೋದು. ಆದರೆ ಎಲ್ಲ ಸರಿ ಡಯಟಿಷಿಯನ್ಗಳು ಹೇಳೋ ಫುಡ್ಡು ನಮ್ಗೆ ಅಡ್ಜಸ್ಟ್ ಆಗಿಬಿಡುತ್ತೆ ಅಂತ ಅಲ್ಲ. ಡಯಟಿಷಿಯನ್ ಏನು ಮಾಡ್ತಾರೆ, ಅವ್ರು ಏನು ಓದಿದಾರೋ, ಏನು ಸ್ಟಡಿ ಮಾಡಿದಾರೋ, ನಿಮ್ಮ ದೇಹವನ್ನು ಇಂಪ್ರೂವ್ ಮಾಡೋದಕ್ಕೆ ಏನು ಬೇಕು ಅಂತ ಅವ್ರಿಗೆ ಬರೆದು ಕೊಟ್ಟಿದ್ದಾರೋ ಅದನ್ನು ಹೇಳ್ತಾರೆ. ಹೇಗೆ ಅಂದರೆ, ಇಂಡಿಯನ್ ಸ್ಟ್ಯಾಂಡರ್ಡ್ ಹೈಟ್ ಅಂತ. ಅಂದರೆ ನಮ್ಮದು ನಿಮ್ಮದು ಹೈಟ್ ಅಲ್ಲ, ಅಮಿತಾಬ್ ಬಚ್ಚನ್ ಹೈಟ್ ಜಾಸ್ತಿ ಇದೆ ಅಂತ ಕಟ್ ಮಾಡೋಕ್ಕಾಗತ್ತಾ? ಆ ಥರ ನಾರ್ಮಲೈಸ್ ಮಾಡಿಬಿಡ್ತಾರೆ. ಈ ಥರ ಇದ್ದರೆ ಈ ಥರ ಫುಡ್ಡು, ಈ ಥರ ಇದ್ದರೆ ಈ ಥರ ಫುಡ್ಡು ಅಂತ. ಅದರ ಅರ್ಥ ಅದು ನಮ್ಮ ಬಾಡಿಗೆ ಅಡ್ಜಸ್ಟ್ ಆಗುತ್ತೆ ಅಂತ ಅಲ್ಲ, ಆಗಲೇಬಾರ್ದು ಅಂತಲೂ ಇಲ್ಲ. ಆದರೆ ಇಮ್ಮಿಡಿಯೇಟ್ಲಿ ಸಡನ್ನಾಗಿ ಚೇಂಜ್ ಮಾಡಿಬಿಟ್ರೆ ಸ್ವಲ್ಪ ಕಷ್ಟನೇ ಆಗುತ್ತೆ. ನನಗೆ ಒಂದು 2-3 ವರ್ಷದ ಮುಂಚೆ ಒಂದು ಡೆಂಗು ಆಗಿಬಿಡ್ತು. ಡೈಜೆಸ್ಟಿವ್ ಸಿಸ್ಟಮ್ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಏನು ತಿನ್ನೋಕ್ಕೆ ಆಗ್ತಿರ್ಲಿಲ್ಲ, ಜೊತೆಗೆ ಅಸಿಡಿಟಿ ಗ್ಯಾಸ್ಟ್ರಿಕ್ ಆಗಿಬಿಡ್ತಾಯಿತ್ತು. ಅದಕ್ಕೆ ಡಯಟಿಷಿಯನ್ ಹತ್ರ ಹೋದರೆ ಅವ್ರು ಏನು ಬರೆದು ಕೊಟ್ರಲ್ಲ, ನನಗದನ್ನು ನೋಡಿ ಒಂದು ವಿಚಾರ ತಲೆಗೆ ಬಂತು. ಇಷ್ಟು ದಿವಸ ಎಲ್ಲ ಕೆಲಸನೂ ಮಾಡಿಕೊಂಡು ಅಡುಗೆನೂ ಮಾಡ್ತಾಯಿದ್ದೆ, ಇನ್ನೊಂದು ಈ ಡಯಟಿಷಿಯನ್ ಕೊಟ್ಟಿರೋ ಲೆಕ್ಕದಲ್ಲಿ ಮಾಡೋದಕ್ಕೆ ಹೋದರೆ ಹೋಲ್ ಡೇ ನಾನು ಅಲ್ಲೇ ಇರಬೇಕು ಅಂತ. ಹೋಲ್ ಡೇ ಕಿಚನಲ್ಲೇ ಇದ್ದು ಕುಕ್ಕಿಂಗ್ ಮಾಡ್ತಾ ಇರೋದು, ಬೇರೆ ಏನೂ ಮಾಡೋದಕ್ಕಾಗೋದಿಲ್ಲ, ಆ ಥರ ಬರೆದು ಕೊಟ್ಟಿದ್ರು. ಇದ್ಯಾಕೋ ಸರಿ ಹೋಗಲಿಲ್ಲ ಅಂತ ಅನ್ನಿಸ್ತು. ನನಗೇನು ಬೇಕು ಅಂತ ಯೋಚನೆ ಮಾಡಿದಾಗ ಯಾಕೋ ತುಂಬ ಹೈ ಫುಡ್ ಬೇಕು ಅಂತ ಅನ್ಸೋದಕ್ಕೆ ಶುರುವಾಯಿತು. ಡ್ರೈ ಫ್ರೂಟ್ಸು ಆ ಥರ ಅದನ್ನೆಲ್ಲ ಏನು ಮಾಡಿದೆ, ಬೆಳಿಗ್ಗೆನೇ ಇಂಟ್ರಡ್ಯೂಸ್ ಮಾಡಿಸ್ಕೊಂಡ್ಬಿಟ್ಟೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ನೇ ಬಿಟ್ಬಿಟ್ಟು ಅದನ್ನೇ ತೊಗೊಳ್ಳೋದು ಅಂತ. ಆ ಥರ ಮಾಡಿ ಇಂಪ್ರೂವ್ ಮಾಡಿಕೊಂಡೆ. ನಾನು ಹೇಳ್ತಾ ಇರೋದು ಡಯಟಿಷಿಯನ್ ಹತ್ರ ಹೋಗಬೇಡಿ, ಅವ್ರು ಹೇಳಿದ ಮಾತು ಕೇಳಬೇಡಿ ಅಂತ ಅಲ್ಲ. ನನಗೇನು ಸೂಟ್ ಆಗುತ್ತೆ ಅಂತ ಡಯಟಿಷಿಯನ್ ಬರೆದು ಕೊಟ್ಟಿರೋದಕ್ಕಿಂತ ನನಗೆ ಫೀಲ್ ಆಗಿರೋದನ್ನು ನಾನು ತೊಗೊಂಡೆ ಅಂತ ಅಷ್ಟೇ, ಓಕೆನಾ? ಆಮೇಲೆ ನಿಧಾನಕ್ಕೆ 6 ಮಂತ್ಸ್ ನಂತರ ಅದ್ರ ಇಂಪ್ಯಾಕ್ಟ್ ಗೊತ್ತಾಗೋದಕ್ಕೆ ಸ್ಟಾರ್ಟ್ ಆಯಿತು. ಅದರ ಅರ್ಥ ನಾವು ಹೊಸ ಫುಡನ್ನು ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಮ ದೇಹದಲ್ಲಿ ಬದಲಾವಣೆಯನ್ನು ನಾವು ಗುರುತಿಸೋವರೆಗೆ ಅದು 6 ಮಂತ್ಸ್ ಆಗಿಬಿಟ್ಟಿರುತ್ತೆ. ಮಿನಿಮಮ್ ಅಷ್ಟು ಟೈಮ್ ಬೇಕು. 1 ದಿವಸ ಮಾಡಿದೆ, 2 ದಿವಸ ಮಾಡಿದೆ ಎಲ್ಲ ವರ್ಕೌಟ್ ಆಗೋಲ್ಲ. ತುಂಬ ಲಾಂಗ್ ಟೈಮಲ್ಲಿ ಮಾಡಿದರೆ ಮಾತ್ರ ವರ್ಕೌಟ್ ಆಗುತ್ತೆ. ಸೊ ಈ ಥರ ಮಾಡಿದಾಗ 6 ಮಂತ್ಸ್ ನಂತರ ನನ್ನ ಎನರ್ಜಿ ಸ್ವಲ್ಪ ಜಾಸ್ತಿ ಇದೆ ಅಂತ ಅನಿಸೋದಕ್ಕೆ ಸ್ಟಾರ್ಟ್ ಆಯಿತು. ಖುಷಿ ಆಯಿತು. ಅದಕ್ಕೆ ನಾನು ಕಂಟಿನ್ಯೂ ಮಾಡಿದೆ, ನನಗೆ ಇಷ್ಟ ಇದೆ ಅಂತ. ಮತ್ತೆಲ್ಲ ಫುಡನ್ನು ಸೇಮೇ ತೊಗೊಂಡ್ರೂ ಸ್ವಲ್ಪ ಬದಲಾವಣೆ ಮಾಡಿಕೊಂಡೆ. ಅದರಿಂದ ನನಗೆ ತುಂಬ ಉಪಕಾರ ಆಯಿತು, ಒಳ್ಳೆಯದಾಯಿತು. ಸೊ ನೀವು ಡಯಟಿಷಿಯನ್ ಹತ್ರ ಡಾಕ್ಟ್ರ್ ಹೇಳಿದರೆ ದಯವಿಟ್ಟು ಹೋಗಿ.
ಆದರೆ ಅವ್ರ ಹತ್ರ ಕೇಳ್ಕೊಳ್ಳಿ, ನೋಡಿರಿ ನಾನು ಹಾಕ್ಲಲ್ಲ, ನೀವು ಕೊಟ್ಟಿರೋದೆಲ್ಲ ಹಸಿ ತರಕಾರಿ ಈ ಥರ ಎಲ್ಲ ತಿನ್ನೋದಕ್ಕಾಗಲ್ಲ, ನಾವು ಈ ಥರ ಫುಡ್ ತೊಗೋತೀವಿ, ಇದರಲ್ಲಿ ನೀವು ಕೊಟ್ಟಿರೋ ಫುಡನ್ನು ನಾನು ಹೇಗೆ ಇಂಟ್ರಡ್ಯೂಸ್ ಮಾಡಿಸ್ಲಿ, ನೀವು ಬರೆದಿರೋ ಅಮೌಂಟ್ ಆಫ್ ಕ್ಯಾಲರೀಸನ್ನು ಅಥವಾ ಪ್ರೋಟೀನನ್ನು ಫೈಬರನ್ನು ಹೇಗೆ ಇಂಟ್ರಡ್ಯೂಸ್ ಮಾಡಿಸ್ಲಿ ನನ್ನ ಫುಡ್ಡಲ್ಲಿ ಅಂತ ನಿಧಾನಕ್ಕೆ ಅವ್ರ ಹತ್ರ ಡಿಸ್ಕಸ್ ಮಾಡಿ. ನೀವು ಹೇಗೂ ದುಡ್ಡು ಕೊಟ್ಟಿರ್ತೀರ ರೀ, 3, 4, 5, 6 ಸಾವಿರ ತೊಗೋತಾರಲ್ಲ, ಅದಕ್ಕೆ ಪುರುಸೊತ್ತಿಂದ ಕೂತ್ಕೊಂಡು ನನ್ನ ಆಹಾರ ಜೊತೆಗೆ ಹೇಗೆ ಅದನ್ನು ತೊಗೊಳ್ಳಿ ಅಂತ ಇಂಟ್ರಡ್ಯೂಸ್ ಮಾಡಿಸ್ಕೊಳ್ಳಿ ಅಂತ ಕೇಳಿ ರೆಸಿಪಿಗಳನ್ನೆಲ್ಲ ಪಕ್ಕ ಮಾಡ್ಕೊಂಡು ಬಂದುಬಿಟ್ರೆ ನಿಧಾನಕ್ಕೆ ಒಂದೊಂದನ್ನೇ ಇಂಟ್ರಡ್ಯೂಸ್ ಮಾಡ್ಕೊಂಡು ಹೋಗ್ಬೋದು. ಹಳೇದು ಬೇಡದೇ ಇರೋ ಫುಡ್ಗಳನ್ನು ನಿಧಾನಕ್ಕೆ ಬಿಡ್ತಾ ಬರ್ಬೋದು. ಹೊಸದು ಇಂಟ್ರಡ್ಯೂಸ್ ಮಾಡಿಸೋದು, ಹಳೇದನ್ನು ಕಡಿಮೆ ಮಾಡೋದು, ಆ ಥರ ಮಾಡಿ ಆಫ್ಟರ್ ಸಮ್ ಟೈಮ್ ಅದು ನಮಗೆ ತುಂಬ ಅಪರಿಚಿತ ಆಹಾರ ಅಂತ ಅನಿಸೋದಿಲ್ಲ. ಯಾಕಂದರೆ ನಿಧಾನಕ್ಕೆ ಇಂಟ್ರಡ್ಯೂಸ್ ಮಾಡಿಸಿದ್ದೀವಿ, ಸಡನ್ ಚೇಂಜ್ ಅಲ್ಲ ನೋಡಿ, ಅದಕ್ಕಿಂತ ಪ್ರಾಬ್ಲಮ್ ಆಗೋಲ್ಲ. ಆವಾಗ ನಮಗೆ ಬೇಕಾಗಿರೋ ಆಹಾರನೂ ಇಂಟ್ರಡ್ಯೂಸ್ ಆಯಿತು, ಹಳೆ ಆಹಾರನೂ ಕಡಿಮೆ ಆಯಿತು. ಬಾಯಿ ರುಚಿಗೆ ತಿನ್ನಲೇಬೇಕು ಅಂತ ಇದ್ದರೆ ದಯವಿಟ್ಟು ತಿನ್ನಿ, ಆದರೆ ಕಡಿಮೆ ಕ್ವಾಂಟಿಟಿನಲ್ಲಿ ತಗೊಳ್ಳಿ, ಹೊಟ್ಟೆ ತುಂಬ ತ್ರಾಸು ಪಡದೇ ಇರೋ ಥರ, ನಿಮಗೆ ನಿಮ್ಮ ಹೊಟ್ಟೆನೇ ಬೈಕೊಳ್ಳದೇ ಇರೋ ಥರ, ಆವಾಗ ಪ್ರಾಬ್ಲಮ್ ಆಗೋಲ್ಲ. ಅದರಿಂದ ಡಯಟ್ ಅನ್ನೋದಿದೆಯಲ್ಲ, ಅದು ನಮ್ಮ ದೇಹವನ್ನು, ನಮ್ಮ ಮನಸ್ಸನ್ನು, ನಮ್ಮ ಯೋಚನೆಯನ್ನು, ನಮ್ಮ ಬಿಹೇವಿಯರನ್ನು ಎಲ್ಲ ಡಿಸೈಡ್ ಮಾಡುತ್ತೆ. ನಮ್ಮ ಆರೋಗ್ಯಕ್ಕಂತೂ ಹೇಗೂ ಡಯಟ್ ಬೇಕೇ ಬೇಕು. ಆದ್ದರಿಂದ ನೀವೊಂದು ಪ್ರಯತ್ನ ಮಾಡಿ, ಡಯಟಿಷಿಯನ್ ಹೇಳಿದರೆ ಖಂಡಿತ ತಗೊಳ್ಳಿ, ಆದರೆ ನಿಮಗೆ ಬೇಕಾಗಿರುವ ರೂಪದಲ್ಲಿ, ಬೇಕಾಗಿರೋ ರೀತಿಯಲ್ಲಿ ಇಂಟ್ರಡ್ಯೂಸ್ ಮಾಡಿಸ್ಕೊಳ್ಳಿ. ತುಂಬ ಕಷ್ಟ ಆಗೋಲ್ಲ, ಆರಾಮ್ಸೆ ಅಡ್ಜಸ್ಟ್ ಹಾಕ್ಕೊಂಡು ಹೋಗ್ಬಿಡುತ್ತೆ. ಏನಂತೀರಾ?